ಜೀವನದಲ್ಲಿ ಹೇಗೆ ಟ್ರೈನ್ ಆಗಿರ್ತೀವಿ ಎಸ್ಪೆಷಲಿ ಹೆಣ್ಮಕ್ಳು ಅಂತಂದರೆ ಯಾವುದೇ ಒಂದು ಸುಮಾರು ಜನ ಎಲ್ಲ ಹೆಣ್ಮಕ್ಳು ಅಂತ ಹೇಳಲ್ಲ, ಆದರೆ ಸುಮಾರು ಜನ ಹೆಣ್ಮಕ್ಳು ಯಾವುದೇ ಒಂದು ನಿರ್ಧಾರನ ಇಂಡಿಪೆಂಡೆಂಟಾಗಿ ತೊಗೊಳಕ್ಕೆ ಮುಂಚೆ ಯಾರನ್ನಾದ್ರೂ ಕನ್ಸಲ್ಟ್ ಮಾಡೇ ಮಾಡ್ತೀವಿ. ಮದುವೆ ಮುಂಚೆ ಆಗಿದ್ರೆ ಅಪ್ಪಾಜಿ ಅಮ್ಮ ಆಗಿರ್ಬೋದು, ಇಲ್ಲ ಮದುವೆ ಆದಮೇಲೆ ಗಂಡನೋ ಇಲ್ಲ ಅತ್ತೆ ಮಾವನೋ ಕೇಳಿನೇ ನಿರ್ಧಾರ ತಗೊಳ್ಬೇಕಾಗತ್ತೆ. ನಾನು ತುಂಬ ಇಂಡಿಪೆಂಡೆಂಟ್ ವುಮೆನ್, ನನ್ನ ನಿರ್ಧಾರಗಳನ್ನ ನಾನೇ ತಗೊಳ್ತೀನಿ ಅಂತ ಹೇಳೋ ಹೆಣ್ಮಕ್ಳು ತುಂಬ ಕಮ್ಮಿ. ಆದರೆ ಡಿಪೆಂಡೆನ್ಸಿ ಇರೋ ಹೆಣ್ಮಕ್ಳು ತುಂಬ ಜಾಸ್ತಿ. ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಒಂದೇ ಅಲ್ಲ, ಹೆಣ್ಮಕ್ಳಿಗೆ ಎಮೋಷ್ನಲ್ ಡಿಪೆಂಡೆನ್ಸಿ ಕೂಡ ತುಂಬಾ ಜಾಸ್ತಿ ಇದೆ. ಯಾಕೆ ಹೀಗಾಗತ್ತೆ ಅಂತ ಒಂದು ನಿಮಿಷ ಕುತ್ಕೊಂಡು ಯೋಚನೆ ಮಾಡಿದಾಗ ಅನಿಸ್ತು, ಬಹುಶಃ ಸಣ್ಣ ವಯಸ್ಸಿಂದನೂ ಹೆಣ್ಮಕ್ಳಿಗೆ ಎಸ್ಪೆಷಲಿ ಮನೇಲಿ ನಾವು ಹೇಳಿದಂಗೆ ಕೇಳಬೇಕು, ನಾವು ಹೇಳಿದ್ದೇ ಮಾಡಬೇಕು ಅಂತ ಹೇಳಿ ಸೊ ನಾವು ಏನೇ ನಿರ್ಧಾರ ತಗೊಂಡ್ರೂ ತಪ್ಪಾಗಿಬಿಡುತ್ತೇನೋ, ಎಲ್ಲಿ ಏನು ತಪ್ಪಾಗಿಬಿಡುತ್ತೋ ಅನ್ನೋ ಒಂದು ಭಯಕ್ಕೆ ಎಮೋಷನಲ್ ಡಿಪೆಂಡೆನ್ಸಿ ಕ್ರಿಯೇಟ್ ಆಗೋಗಿರುತ್ತೆ ಅನಿಸುತ್ತೆ. ಅತಿಯಾದ ಎಮೋಷ್ನಲ್ ಡಿಪೆಂಡೆನ್ಸಿ ಕೆಲವು ಸಲ ತುಂಬ ಕಷ್ಟ ಆಗುತ್ತೆ. ಹೆಣ್ಮಕ್ಳು ಆದಷ್ಟು ಎಮೋಷ್ನಲಿ ಫೈನಾನ್ಷಿಯಲಿ ಫ್ರೀ ಆಗಿರಬೇಕು ಅನ್ನೋದು ನನ್ನ ಆಸೆ.